ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಪಲಗಳು. ಈ ಅಧ್ಯಾಯದಲ್ಲಿ ಬರುವ ಅಭ್ಯಾಸ 12.2 ಈಗಾಗಲೇ ನಾವು ಬಿಡಿಸ್ತಾ ಇದ್ದೇವೆ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 4ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಆ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ಪ್ರಶ್ನೆ ಸಂಖ್ಯೆ 5 ನೋಡೋಣ. ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನಾಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತೆರೆದ ಮೇಲ್ಭಾಗದ ತ್ರಿಜ್ಯವು 5 ಸೆಂಟಿಮೀಟರ್ ಇದೆ. ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಈ ಪಾತ್ರೆಯಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ 4ನೇ ಒಂದು ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳೆಷ್ಟು? ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇದು ಒಂದು ಪಾತ್ರೆಯಾಗಿದೆ. ಈ ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಇದರ ಎತ್ತರವು h=8 ಸೆಂಟಿಮೀಟರ್ ಆಗಿದೆ ಮತ್ತು ಇದರ ರೇಡಿಯಸ್ ಅಂದರೆ ತ್ರಿಜ್ಯ ಎಷ್ಟಿದೆ? 5 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಈ ತಲೆ ಕೆಳಗಾದ ಶಂಕುವಿನಲ್ಲಿ ಇದು ಸಂಪೂರ್ಣವಾಗಿ ನೀರನ್ನು ತುಂಬಿದ್ದಾಗ ಈ ಪಾತ್ರೆಯಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳಾಕಾರದ ಅಂದರೆ ಇಲ್ಲಿ ಕಾಣ್ತಿದಾವಲ್ಲ ಈ ಗೋಳಾಕಾರದ ಸೀಸಗಳನ್ನು ಈ ತುಂಡುಗಳನ್ನು ಇದ್ರ ಹಾಕಿದಾಗ 4ನೇ ಒಂದು ಭಾಗದಷ್ಟು ಅಂದರೆ ಈ ಶಂಕುವಿನಲ್ಲಿರುವ 4ನೇ ಒಂದು ಭಾಗದಷ್ಟು ನೀರು ಹೊರಚೆಲ್ಲುತ್ತದೆ. ಅಂದರೆ ಇಲ್ಲಿ ಗೋಳಗಳ ಗಣಪಲ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹೊರಚೆಲ್ಲುತ್ತದೆ. ಅಂದರೆ 1/4ರಷ್ಟು ನೀರು ಹೊರಚೆಲ್ಲುತ್ತದೆ. ಇವಾಗ ಪಾತ್ರೆಯಲ್ಲಿ ಹಾಕಿರುವ ಈ ಸೀಸದ ಗೋಳಗಳ ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಒಟ್ಟು ಗೋಳಗಳ ಗಣಪಲ = ಪಾತ್ರೆಯಿಂದ ಹೊರಚೆಲ್ಲಿದ ನೀರಿನ ಗಣಪಲಕ್ಕೆ ಸಮನಾಗಿರುತ್ತದೆ. ಇಲ್ಲಿ ಏನಾಗುತ್ತಂದ್ರೆ ಇದು 1/4 ಇಂಟು ಶಂಕುವಿನ ಗಣಪಲ ಆಗುತ್ತದೆ. ಇವಾಗ ಸೀಸದ ಗೋಳಗಳ ಸಂಖ್ಯೆ ಒಟ್ಟು ಗೋಳದ ಗಣಪಲ / ಒಂದು ಗೋಳದ ಗಣಪಲ ಆಗಿರುತ್ತದೆ. ಒಟ್ಟು ಗೋಳದ ಗಣಪಲ ಅಂದ್ರೆ ಏನಿದೆ? 1/4 ಶಂಕುವಿನ ಗಣಪಲ ಇದೆ. ಇಲ್ಲಿ 1/4 ಇಂಟು ಶಂಕುವಿನ ಗಣಪಲದ ಸೂತ್ರ ಆಲ್ರೆಡಿ ನಿಮಗೆ ಗೊತ್ತಿದೆ. ಏನಂದ್ರೆ 1/3 πr²h. ಇಲ್ಲಿ ಶಂಕುವಿನ ಗಣಪಲದ ಒಂದು ತ್ರಿಜ್ಯವನ್ನು ನಾನು r1 ಅಂತೇಳಿ ತಗೊಂಡಿದ್ದೀನಿ. ಒಂದು ಗೋಳದ ಗಣಪಲದ ಸೂತ್ರ ಏನಿದೆ? 4/3 πr³ ಅಂತೇಳಿದೆ. ನಾನಿಲ್ಲಿ ಗೋಳದ ತ್ರಿಜ್ಯವನ್ನು ನಾನು r2 ಅಂತೇಳಿ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಇದು ಪೈ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಉಳಿತದೆ ಅಂದರೆ ಇಲ್ಲಿ ಅಂಶದಲ್ಲಿ 1 ಇದೆ, 1 ಬರ್ಕೊಂಡಿದ್ದೀನಿ. ಛೇದದಲ್ಲಿ 4 × 3 ಅಂದರೆ 12 ಆಗುತ್ತೆ. ಆಗ 12 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟು r1² h ಉಳಿಯುತ್ತೆ. ನೆಕ್ಸ್ಟ್ ಇದು 4/3 r2² ಆಗುತ್ತದೆ. ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ. 1/12 ಇಂಟು ಇಲ್ಲಿ ತ್ರಿಜ್ಯ r ಏನಿದೆ? 5. ಇಲ್ಲಿ r² ಇದೆ, ಹಾಗಾಗಿ ಇಲ್ಲಿ ನಾನು 5 × 5 ಅಂತ ಬರ್ಕೊಂಡಿದ್ದೀನಿ. ಎತ್ತರ ಎಷ್ಟಿದೆ? 8 4/3 ಇಂಟು ಇಲ್ಲಿ ಇದು ಒಂದು ಗೋಳದ ತ್ರಿಜ್ಯ r2 ಎಷ್ಟು ಕೊಟ್ಟಿದ್ದಾರೆ ಅಂದರೆ 0.5 ಸೆಂಟಿಮೀಟರ್ ಐತಿ. ನಾ ಇದನ್ನ 1/2 ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಇದು r³ ಆಗಬೇಕು. ಹಾಗಾಗಿ ಇಲ್ಲಿ ನಾನು 1/2 ಅಂತೇಳಿ 3 ಸಲ ಬರ್ಕೊಂಡಿದ್ದೀನಿ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. 4 2 8, 4 3 12. ನೆಕ್ಸ್ಟ್ ಇಲ್ಲಿ ಇದು 2, ಇದು 2 4 ಆಯಿತು. ಈ 2 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಉಳಿತದೆ ಅಂದರೆ ಅಂಶದೊಳಗೆ 5 5 25, 25 2 50 ಇತ್ತು. ಇಲ್ಲಿ ಛೇದದಲ್ಲಿ ಏನಿದೆ? 3 ಇದೆ, ಹಾಗಾಗಿ /3 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಅಂಶದಲ್ಲಿ ಏನಿದೆ? 1 ಇದೆ, 1 ಅಂತ ಬರ್ಕೊಂಡಿದ್ದೀನಿ. ಛೇದದಲ್ಲಿ ಏನಿತ್ತು? 3 ಮತ್ತು 2 ಇದೆ, 3 2 6 ಆಗುತ್ತೆ, ಹಾಗಾಗಿ 6 ಅಂತೇಳಿ ಬರ್ಕೊಂಡಿದ್ದೀನಿ.
ಇದು ಇದಕ್ಕೆ ಗುಣಾಕಾರ ಆಗುತ್ತೆ, ಇದು ಇದಕ್ಕೆ ಗುಣಾಕಾರ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು 50 ಇಂಟು 6 ಡಿವೈಡೆಡ್ ಬೈ 1 ಇಂಟು 3 ಅಂತೇಳಿ ಬರ್ಕೊಂಡಿದ್ದೀನಿ. 3 ಒಂದಲೇ 3, 3 ಎರಡಲೇ 6 ಆಗುತ್ತೆ. ಇವಾಗ 50 ಇಂಟು 2 ಅಂದರೆ 100 ಆಗುತ್ತದೆ. ಅಂದರೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳ ಸಂಖ್ಯೆ ಎಷ್ಟು ಅಂದರೆ 100 ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6. 220 ಸೆಂಟಿಮೀಟರ್ ಎತ್ತರ ಮತ್ತು 24 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಒಂದು ಸಿಲಿಂಡರ್ನಾಕಾರದ ಕಬ್ಬಿಣದ ಕಂಬದ ಮೇಲೆ 60 ಸೆಂಟಿಮೀಟರ್ ಎತ್ತರ ಮತ್ತು 8 ಸೆಂಟಿಮೀಟರ್ ತ್ರಿಜ್ಯ ಇರುವ ಮತ್ತೊಂದು ಸಿಲಿಂಡರ್ ಅನ್ನು ಜೋಡಿಸಿದೆ. 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು 8 ಗ್ರಾಂ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ. ಪೈ ಈಕ್ವಲ್ ಟು 3.14 ಎಂದು ತೆಗೆದುಕೊಳ್ಳಿ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಈ ಒಂದು ಚಿತ್ರವು ಒಂದು ಕಂಬವಾಗಿದೆ. ಇಲ್ಲಿ ನಾವು ನೋಡ್ಬೋದು 220 ಸೆಂಟಿಮೀಟರ್ ಎತ್ತರ ಇರುವ ಒಂದು ಸಿಲಿಂಡರ್ನಾಕಾರದ ಕಂಬವಿದೆ. ಈ ಕಂಬದ ವ್ಯಾಸ ಡಿ ಈಕ್ವಲ್ ಟು 24 ಸೆಂಟಿಮೀಟರ್ ಇದೆ. ಹಾಗಾಗಿ ತ್ರಿಜ್ಯ R1 ಈಕ್ವಲ್ ಟು ಏನಾಗುತ್ತೆ ಅಂದರೆ 12 ಸೆಂಟಿಮೀಟರ್ ಆಗುತ್ತದೆ. ಇಲ್ಲಿ ನಾನು ಈ ಒಂದು ಕಂಬದ ಎತ್ತರವನ್ನು ನಾನು H1 ಅಂತ ತಗೊಂಡಿದ್ದೀನಿ ಮತ್ತು ತ್ರಿಜ್ಯವನ್ನು R1 ಅಂತೇಳಿ ತಗೊಂಡಿದ್ದೀನಿ. ಇವಾಗ 60 ಸೆಂಟಿಮೀಟರ್ ಎತ್ತರ ಇರುವ ಇನ್ನೊಂದು ಸಿಲಿಂಡರನ್ನು ಈ ಒಂದು ಸಿಲಿಂಡರ್ನ ಮೇಲೆ ಇರಿಸಲಾಗಿದೆ, ಅಂದರೆ ಜೋಡಿಸಲಾಗಿದೆ. ಈ ಒಂದು ಕಂಬದ ಜೊತೆ ಈ ಒಂದು ಕಂಬವನ್ನು ಜೋಡಿಸಲಾಗಿದೆ. ಈ ಒಂದು ಕಂಬದ ತ್ರಿಜ್ಯ R2 ಈಕ್ವಲ್ ಟು 8 ಸೆಂಟಿಮೀಟರ್ ಇದೆ. ಅಂದರೆ ಈ ಕಂಬದ ನಾನು ಎತ್ತರವನ್ನು ಎಷ್ಟು ಅಂತ ತಗೊಂಡಿದ್ದೀನಿ. ನೆಕ್ಸ್ಟು ತ್ರಿಜ್ಯವನ್ನು R2 ಅಂತೇಳಿ ತಗೊಂಡಿದ್ದೀನಿ. ನೆಕ್ಸ್ಟು ನಾವು ಇವಾಗ ಈ ಒಂದು ಪೂರ್ತಿ ಕಂಬದ ಘನಫಲವನ್ನು ಕಂಡುಹಿಡಿಬೇಕು. ಯಾವ ರೀತಿ ಅಂದರೆ ಈ ಒಂದು ಕಂಬದ ಘನಫಲ ಮತ್ತು ಈ ಒಂದು ಕಂಬದ ಘನಫಲವನ್ನು ಕೂಡಿಸಿದ್ರೆ ನಮಗೆ ಪೂರ್ತಿ ಒಂದು ಕಂಬದ ಘನಫಲ ಸಿಗುತ್ತದೆ. ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ಕಬ್ಬಿಣದ ಕಂಬದ ಘನಫಲ ಈಕ್ವಲ್ ಟು, ನಿಮಗೆ ಗೊತ್ತಿದೆ ಸಿಲಿಂಡರ್ನ ಘನಫಲದ ಸೂತ್ರ ಏನಿದೆ, ಪೈ R1 ಸ್ಕ್ವೇರ್ H1 ಪ್ಲಸ್ ಪೈ R2 ಸ್ಕ್ವೇರ್ H2 ಅಂತೇಳಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎರಡು ಕಡೆ ಸೇಮ್ ಪೈ ಇದೆ, ಹಾಗಾಗಿ ಇದನ್ನ ಹೊರಗಡೆ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಏನು ಹೋಯ್ತದೆ ಅಂದರೆ R1 ಸ್ಕ್ವೇರ್ H1 ಪ್ಲಸ್ R2 ಸ್ಕ್ವೇರ್ H2 ಆಗುತ್ತದೆ. ಇವಾಗ ಇಲ್ಲಿ ಬೆಲೆಗಳನ್ನ ಆದೇಶಿಸೋಣ. ಪೈ ಬೆಲೆ ಅವರು ಕೊಟ್ಟಿದ್ದಾರೆ ಎಷ್ಟಂದರೆ 3.14 ಅಂತೇಳಿ. ನೆಕ್ಸ್ಟು ಇಲ್ಲಿ ಬ್ರ್ಯಾಕೆಟ್ದಲ್ಲಿ R1 ಅಂದರೆ ಎಷ್ಟಿದೆ ಇಲ್ಲಿ ನೋಡ್ಬೋದು ನೀವು, 12 ಸ್ಕ್ವೇರ್ ಇದೆ. ನೆಕ್ಸ್ಟು ಇಂಟು H1 ಅಂದರೆ ಎಷ್ಟಿದೆ 220 ಪ್ಲಸ್ R2 ಅಂದರೆ ಎಷ್ಟಿದೆ 8 ಸೆಂಟಿಮೀಟರ್ ಇದೆ, ಹಾಗಾಗಿ ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ 8 ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಂಟು ಎಷ್ಟು ಅಂದರೆ ಎಷ್ಟಿದೆ 60 ಇದೆ. ಇವಾಗ 3.14 ಇಂಟು ಬ್ರ್ಯಾಕೆಟ್ 12 ಸ್ಕ್ವೇರ್ ಅಂದರೆ 144 ಇಂಟು 220 ಪ್ಲಸ್ 8 ಸ್ಕ್ವೇರ್ ಅಂದರೆ 64, ನೆಕ್ಸ್ಟ್ ಇಂಟು 60. ಇವಾಗ ಮತ್ತೆ 3.14 ಇಂಟು ಬ್ರ್ಯಾಕೆಟ್, ಇವಾಗ ನಾವು 144 ಇಂಟು 220 ಮಾಡಿದಾಗ 31,680 ಬರುತ್ತದೆ. ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು 64 ಇಂಟು 60 ಮಾಡಿದಾಗ 3,840 ಬರುತ್ತದೆ. ನೆಕ್ಸ್ಟು 3.14 ಇಂಟು ಇವೆರಡು ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ 35,520 ಬರುತ್ತದೆ. ಇವಾಗ ನೆಕ್ಸ್ಟು 3.14 ಇಂಟು 35,520 ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೋಡ್ಬೋದು 1,11,532.8 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಇವಾಗ ಇನ್ನೊಂದು ಕೊಟ್ಟಿದ್ದಾರೆ, ಇದೇನಿದು ಈ ಒಂದು ಕಂಬದ ಘನಫಲ ಆಯಿತು. ನೆಕ್ಸ್ಟ್ ಅವರು 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು 8 ಗ್ರಾಂ ಅಂತೇಳಿ ಕೊಟ್ಟಿದ್ದಾರೆ. ಹಾಗಿದ್ರೆ 1,11,532.8 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿ ಈಕ್ವಲ್ ಟು 1,11,532.8 ಇಂಟು 8 ಅಂದರೆ ಎಷ್ಟಾಗತ್ತಂದರೆ ಇಲ್ಲಿ ನೋಡ್ಬೋದು 8,92,262.4 ಆಗುತ್ತದೆ. ಇದೇನಿದೆ ಗ್ರಾಮ್ನಲ್ಲಿದೆ.
ಇದನ್ನು ಕೆ ಜಿ ಒಳಗೆ ಕನ್ವರ್ಟ್ ಮಾಡಿದಾಗ 892.26 ಕೆ ಜಿ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಲಾಗಿದೆ. ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಈ ಘನಾಕೃತಿಯನ್ನು ಮುಳುಗಿಸಲಾಗಿದೆ. ಸಿಲಿಂಡರ್ನ ತ್ರಿಜ್ಯವು 60 ಸೆಂಟಿಮೀಟರ್ ಮತ್ತು ಎತ್ತರವು 180 ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿಯ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹೊರಗಡೆ ಕಾಣ್ತಿರುವುದು ಒಂದು ನೇರ ವೃತ್ತಪಾದ ಸಿಲಿಂಡರ್ ಆಗಿದೆ. ಇದರ ಎತ್ತರ 180 ಸೆಂಟಿಮೀಟರ್ ಆಗಿದೆ ಮತ್ತು ತ್ರಿಜ್ಯ r=60 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಈ ಒಂದು ನೇರ ವೃತ್ತಪಾದ ಸಿಲಿಂಡರು ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ. ಇದರಲ್ಲಿ ನಾವು ಏನು ಮಾಡಬೇಕಂದ್ರೆ 60 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳ, ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ ಇದು ಅರ್ಧಗೋಳ, ಇದು ಎಷ್ಟು ತ್ರಿಜ್ಯ ಎಷ್ಟಿದೆ ಅಂದರೆ 60 ಸೆಂಟಿಮೀಟರ್ ಇದೆ. ಈ ಒಂದು ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ನೇರ ವೃತ್ತಪಾದ ಶಂಕುವನ್ನು ಇದಕ್ಕೆ ಅಂದರೆ ಅರ್ಧಗೋಳಕ್ಕೆ ಜೋಡಿಸಲಾಗಿದೆ. ಈ ಒಂದು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ಅಂದರೆ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ಈ ತಳವನ್ನು ಮುಟ್ಟುವಂತೆ ಈ ಒಂದು ಘನಾಕೃತಿಯನ್ನು ಸಂಪೂರ್ಣವಾಗಿ ಈ ಒಂದು ಸಿಲಿಂಡರ್ನಲ್ಲಿ ಮುಳುಗಿಸಲಾಗಿದೆ. ಈ ಮುಳುಗಿಸಿದ ನಂತರ ಸಿಲಿಂಡರ್ನಲ್ಲಿ ಉಳಿದ ನೀರನ್ನು ನಾವು ಕಂಡುಹಿಡಿಬೇಕು. ಎಷ್ಟು ಪ್ರಮಾಣದಲ್ಲಿ ಅಂದರೆ ಸಿಲಿಂಡರ್ನಲ್ಲಿ ಉಳಿದ ನೀರಿನ ಘನಫಲವನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಅಂದರೆ ನಾವು ಸಿಲಿಂಡರ್ನ ಘನಫಲದೊಳಗೆ ಈ ಒಂದು ಅಂದರೆ ಯಾವುದಂದರೆ ಅರ್ಧಗೋಳ ಮತ್ತು ಶಂಕುವಿನ ಘನಫಲವನ್ನು ನಾವು ಮೈನಸ್ ಮಾಡಿದಾಗ ನಮಗೆ ಸಿಲಿಂಡರ್ನಲ್ಲಿ ಉಳಿದ ನೀರಿನ ಘನಫಲ ಸಿಗುತ್ತದೆ. ಅದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಸಿಲಿಂಡರ್ನಲ್ಲಿ ಉಳಿದ ನೀರಿನ ಘನಫಲ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ ಆಗುತ್ತದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಿಲಿಂಡರ್ನ ಘನಫಲದ ಸೂತ್ರ ಏನಿದೆ, πr² ಮೈನಸ್ ಅರ್ಧಗೋಳದ ಘನಫಲ ಏನಿದೆ ಸೂತ್ರ 2/3 πr³ ಪ್ಲಸ್ ಶಂಕುವಿನ ಘನಫಲದ ಸೂತ್ರ ಎಷ್ಟಿದೆ 1/3 πr² ಅಂತೇಳಿ ಇದೆ. ಇವಾಗ ಇವು ಮೂರರಲ್ಲಿ ಏನಿದೆ πr² ಅನ್ನು ನಾನು ಕಾಮನ್ ತೆಗೆದಿದ್ದೀನಿ, ಅದನ್ನ ಬ್ರಾಕೆಟ್ದಿಂದ ಹೊರಗಡೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ಉಳಿತದೆ ಅಂದರೆ h2 ಮೈನಸ್ 2/3 ಇಂಟು 6 ಮೈನಸ್ 1/3 ಇಂಟು h1 ಆಗುತ್ತದೆ. ಇವಾಗ ಇವೆಲ್ಲ ಬೆಲೆಗಳನ್ನು ಇದರಲ್ಲಿ ಆದೇಶಿಸೋಣ. ಪೈ ಅಂದರೆ 22/7 ಇಂಟು ಆರ್ ಅಂದರೆ ಎಷ್ಟಿದೆ 60 ಇದೆ. ಇಲ್ಲಿ r² ಇದೆ, ಹಾಗಾಗಿ ಇಲ್ಲಿ ನಾನು 60 ಇಂಟು 60 ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬ್ರಾಕೆಟ್ನಲ್ಲಿ h2 ಅಂದರೆ 180 ಇದೆ. ನೆಕ್ಸ್ಟ್ ಮೈನಸ್ಸು 2/3 ಇಂಟು ಆರ್ ಅಂದರೆ ಎಷ್ಟಿದೆ 60 ಇದೆ. ನೆಕ್ಸ್ಟ್ ಮೈನಸ್ಸು 1/3 ಇಂಟು h1 ಅಂದರೆ 120 ಇದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. 22 ಇಂಟು 60 ಇಂಟು 60 ಅಂದರೆ 3600/7 ಆಗುತ್ತದೆ. ನೆಕ್ಸ್ಟ್ ಇಲ್ಲಿ 180 ಮೈನಸ್ ಇಲ್ಲಿ ಕ್ಯಾನ್ಸಲ್ ಮಾಡೋಣ. 3 1 3 2 6 0 ಅಂದರೆ 2 ಇಂಟು 20 ಅಂದರೆ 40 ಆಯಿತು. ನೆಕ್ಸ್ಟು ಮೈನಸ್ಸು, ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡೋಣ. 3 1 3 4 12 0 ಅಂದರೆ -40 ಆಗುತ್ತದೆ. ನೆಕ್ಸ್ಟು 22 ಇಂಟು 3600/7 ಇಂಟು ಇಲ್ಲಿ ನಾವು 180ರೊಳಗೆ -40 ಮಾಡಿದರೆ 100 ಬರುತ್ತದೆ. ಇವಾಗ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ. 22 ಇಂಟು ನಾನಿಲ್ಲಿ 36ಅನ್ನು ನಾನು ಈ ರೀತಿ ಬರ್ಕೋತಿದ್ದೀನಿ. ಯಾವ ರೀತಿ ಅಂದರೆ 36 ಇಂಟು 10⁻² ಅಂತೇಳಿ ಬರ್ಕೋತಿದ್ದೀನಿ. ಹಾಗಾಗಿ ನಾನು 22 ಇಂಟು 36/7 ಇಂಟು ಈ 100 ಅಂದರೆ 100ಅನ್ನು ನಾವು 10⁻² ಅಂತ ಬರಿತೀವಿ.
ಮತ್ತು ಈ 10⁻2 ಅಂದರೆ 10⁻4 ಆಯಿತು ಟೋಟಲ್ ಆಗಿ. ನೆಕ್ಸ್ಟು 22 × 36 / 7 ಮಾಡಿದಾಗ ನಮಗೆ 113.14 ಬರುತ್ತದೆ. ನೆಕ್ಸ್ಟು ಇಂಟು 10⁻4 ಆಗುತ್ತದೆ. ಇದು ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಇವಾಗ ಇದನ್ನ ನಾವು ಮೀಟರ್ನಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇಲ್ಲಿ ನೀವು ಗಮನಿಸ್ಬೋದು. ಇಲ್ಲಿ ನೋಡು, ಇಲ್ಲಿ ಬರೆದಿದ್ದೀನಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 1 ಸೆಂಟಿಮೀಟರ್ ಈಕ್ವಲ್ ಟು 1 / 10⁻2 ಮೀಟರ್ ಆಗುತ್ತದೆ. ಅದೇ ರೀತಿ 1 ಸೆಂಟಿಮೀಟರ್ ಕ್ಯೂಬ್ ಈಕ್ವಲ್ ಟು 1 / 10⁻6 ಮೀಟರ್ ಕ್ಯೂಬ್ ಆಗುತ್ತದೆ. ಇಲ್ಲಿ ಹಾಗಾಗಿ ಇಲ್ಲಿ ನಾನು ಇದು ಸೆಂಟಿಮೀಟರ್ ಕ್ಯೂಬ್ ಇದೆ. ಮೀಟರ್ ಕ್ಯೂಬ್ನಲ್ಲಿ ಮಾಡಬೇಕಂದ್ರೆ ಏನು ಮಾಡಬೇಕು? / 10⁻6 ಮಾಡಬೇಕು. ಹಾಗಾಗಿ ಇಲ್ಲಿ ನಾನು ಇದು / 10⁻6 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮೇಲ್ಗಡೆ 4 ಇದೆ, ಇಲ್ಲಿ ಕೆಳಗಡೆ 6 ಇದೆ. ಅಂದರೆ ಇಲ್ಲಿ ಮೈನಸ್ ಮಾಡಿದಾಗ ಕೆಳಗಡೆ 2 ಉಳಿಯುತ್ತೆ. ಹಾಗಾಗಿ ಇಲ್ಲಿ ನಾನು 113.14 / 100 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ ಇದನ್ನು ಭಾಗಿಸಿದಾಗ ನಮಗೆ 1.131 ಮೀಟರ್ ಕ್ಯೂಬ್ ಆಗುತ್ತದೆ. ಇದು ಒಂದು ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಇಷ್ಟು ಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 8. 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು 8 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಸಿಲಿಂಡರ್ನ ಆಕಾರದ ಕೊರಳನ್ನು ಹೊಂದಿದೆ. ಒಂದು ಮಗುವು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಅದರ ಘನಫಲವು 345 ಸೆಂಟಿಮೀಟರ್ ಕ್ಯೂಬ್ ಇದೆ ಎಂದು ಕಂಡುಕೊಳ್ಳುತ್ತಾಳೆ. ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರವು ಸರಿಯಾಗಿದೆಯೇ ಎಂದು ಪರೀಕ್ಷಿಸಿ. ಇಲ್ಲಿ π = 3.14 ಎಂದು ತೆಗೆದುಕೊಳ್ಳಿ. ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿಯ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಕಾಣ್ತಿರೋದು ಒಂದು ಗೋಳಾಕಾರದ ಗಾಜಿನ ಪಾತ್ರೆಯಾಗಿದೆ. ಇದರ ಒಂದು ವ್ಯಾಸವು d = 8.5 ಸೆಂಟಿಮೀಟರ್ ಆಗಿದೆ. ಇದರ ತ್ರಿಜ್ಯ ಏನಾಗುತ್ತೆ ಅಂದರೆ 8.5 / 2 ಆಗುತ್ತದೆ. ಈ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು 8 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಈ ಒಂದು ಸಿಲಿಂಡರ್ನ ಆಕಾರದ ಕೊಳವೆಯನ್ನು ಹೊಂದಿದೆ. ಈ ಒಂದು ಸಿಲಿಂಡರ್ನ ತ್ರಿಜ್ಯ R1 ಅಂತ ತಗೊಂಡಿದ್ದೀನಿ. ನೆಕ್ಸ್ಟು ಈ ಗೋಳದ ತ್ರಿಜ್ಯವನ್ನು ನಾನು R2 ಅಂತೇಳಿ ತಗೊಂಡಿದ್ದೀನಿ. ಇಲ್ಲಿ ಒಂದು ಮಗು ಏನು ಮಾಡ್ತಿದೆ ಅಂದರೆ ಈ ಒಂದು ಪಾತ್ರೆಯು ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಇದರ ಘನಫಲವು 345 ಸೆಂಟಿಮೀಟರ್ ಕ್ಯೂಬ್ ಆಗಿದೆ ಅಂತೇಳಿ ಹೇಳ್ತಾಳೆ. ಅವಳ ಉತ್ತರವು ನಾವು ಸರಿಯಾಗಿದೆಯೋ ಅಥವಾ ತಪ್ಪಿದೆ ಅಂತೇಳಿ ಪರೀಕ್ಷಿಸಬೇಕು. ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಪಾತ್ರೆಯ ಒಟ್ಟು ಘನಫಲ = ಗೋಳದ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ. ಅಂದರೆ ಇಲ್ಲಿದೊಂದು ಗೋಳ, ನೆಕ್ಸ್ಟ್ ಇದೊಂದು ಸಿಲಿಂಡರ್ನ, ಇವ ಎರಡನ್ನು ಕೂಡಿಸಿದ ನಮಗೆ ಪಾತ್ರೆಯ ಒಟ್ಟು ಘನಫಲ ಸಿಗುತ್ತದೆ. ಇವಾಗ ಗೋಳದ ಘನಫಲದ ಸೂತ್ರ ನಿಮಗೆ ಗೊತ್ತಿದೆ, 4/3 πr2 ಕ್ಯೂಬ್ ಆಗುತ್ತೆ. ನೆಕ್ಸ್ಟು ಪ್ಲಸ್ ಸಿಲಿಂಡರ್ನ ಘನಫಲದ ಸೂತ್ರ ಏನಿದೆ πr1² h ಆಗುತ್ತದೆ. ಇವೆರಡರಲ್ಲಿ π ಕಾಮನ್ ಇದೆ, ಹಾಗಾಗಿ ಇದನ್ನ ಹೊರಗಡೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬ್ರ್ಯಾಕೆಟ್ನಲ್ಲಿ 4/3 r2 ಕ್ಯೂಬ್ ಪ್ಲಸ್ r1² h ಉಳಿಯುತ್ತದೆ. ನೆಕ್ಸ್ಟು ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ. π ಅಂದರೆ 3.14 ಇಂಟು ಬ್ರ್ಯಾಕೆಟ್ 4/3 ಇಂಟು R2 ಅಂದರೆ ಎಷ್ಟಿದೆ, ಇಲ್ಲಿ ನೀವು ನೋಡ್ಬೋದು 8.5 / 2 ಇದೆ. ಇಲ್ಲಿ ಕ್ಯೂಬ್ ಇರೋದ್ರಿಂದ ನಾನು ಇದನ್ನ 3 ಸಲ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಲಸ್ R1² ಅಂದರೆ 1 ಇದೆ, ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಇಂಟು h ಅಂದರೆ 8 ಇದೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಈ 2 ಒಂದಲೇ 2 ಎರಡಲೇ 4, ನೆಕ್ಸ್ಟ್ ಈ 2 ಕ್ಯಾನ್ಸಲ್ ಆಯಿತು. ಇವಾಗ ನೆಕ್ಸ್ಟು 3.14 ಇಂಟು ಬ್ರ್ಯಾಕೆಟ್ 8.5 ಇಂಟು 8.5 ಇಂಟು 8.5 ಗುಣಿಸಿದಾಗ ನಮಗೆ 614.125 ಬರುತ್ತದೆ. ನೆಕ್ಸ್ಟು ಡಿವೈಡೆಡ್ ಬೈ ಛೇದದಲ್ಲಿ ಏನಿದೆ, ಇಲ್ಲಿ 3 ಇದೆ 2 ಇದೆ, ಅಂದರೆ 3 2 6 ಆಗುತ್ತೆ. ನೆಕ್ಸ್ಟು ಪ್ಲಸ್ಸು 1 ಇಂಟು 8 ಅಂದರೆ 8 ಆಗುತ್ತದೆ. ಇವಾಗ 3.14 ಇಂಟು ಬ್ರ್ಯಾಕೆಟ್
ಇಲ್ಲಿ ನಾವು LCM ತೆಗೆದಾಗ 614.125 ಪ್ಲಸ್ 6 ಡಿವೈಡೆಡ್ ಬೈ 6 ಆಗುತ್ತದೆ. ನೆಕ್ಸ್ಟು 3.14 ಇಂಟು ಬ್ರಾಕೆಟ್ ಇವೆರಡನ್ನ ಕೂಡಿಸಿದಾಗ ನಮಗೆ 662.125 ಬರುತ್ತದೆ. ನೆಕ್ಸ್ಟು ಡಿವೈಡೆಡ್ ಬೈ 6 ಆಗುತ್ತದೆ. ಇವಾಗ 3.14 ಇಂಟು ಬ್ರಾಕೆಟ್ ಇದನ್ನು 6ರಿಂದ ಭಾಗಿಸಿದಾಗ ನಮಗೆ 110.354 ಬರುತ್ತದೆ. ನೆಕ್ಸ್ಟು ಇವೆರಡನ್ನು ಗುಣಿಸಿದಾಗ ನಮಗೆ 346.55156 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಅವಳ ಉತ್ತರ ಏನಿದೆ 345 ಸೆಂಟಿಮೀಟರ್ ಕ್ಯೂಬ್ ಅಂತೇಳಿದೆ. ಬಟ್ ಅದು ಆ್ಯಕ್ಚುಯಲ್ ಕರೆಕ್ಟ್ ಆನ್ಸರ್ ಇದೆ 346.55 ಅಂತೇಳಿ ಐತಿ. ಹಾಗಿದ್ದಾಗ ನಾವು ಒಂದು ಕನ್ಕ್ಲೂಷನ್ ಕೊಡ್ಬೋದು, ಅವಳ ಉತ್ತರವು ಸರಿಯಲ್ಲ. ಸರಿಯಾದ ಉತ್ತರ ಈಕ್ವಲ್ ಟು 346.55 ಸೆಂಟಿಮೀಟರ್ ಕ್ಯೂಬ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 8 ಮುಕ್ತಾಯವಾಯಿತು. ಅಂದರೆ ಅಭ್ಯಾಸ 12.2 ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.